ಮಂಗಳೂರು ಮೇಡಮ್ ಈ ವೇದಿಕೆ ಮೂಲಕ ಒಂದ್ ನಿಮಿಷ ಸರ್ ಮೇಡಮ್ ಈ ವೇದಿಕೆ ಮೇಡಮ್ ದರ್ಶನ್ ಟೌನ್ ಡೌನ್ ಮಾಡಿ ಬೆಂಗಳೂರು ಟನಲ್ ರೋಡ್ ಪ್ರಾಜೆಕ್ಟ್ ಗೆ ಲೋಯೆಸ್ಟ್ ಬಿಡ್ ಕೊಟ್ಟಿರುವಂತ ಕಂಪನಿ ಯಾವ್ದು ಮೇಡಮ್? ಅದಾನಿ ಕಂಪನಿ. ಮತ್ತೆ ಅವ್ರ ಹತ್ರ ಸೇರ್ಸ್ಕೊಂಡವ್ರೆ, ಇವ್ರು ಬಂದು ಕೂತ್ಕೊಂಡು ಅದಾನಿ ಬಗ್ಗೆ ಮಾತಾಡ್ತಾರೆ. ಯಾಕೆ ಮಾತಾಡಬಾರ್ದು? ಅವ್ರು ಮಾಡೋ ಹಗರಣಗಳ ಬಗ್ಗೆ, ಅವ್ರು ಕಟ್ಟೋ ಫ್ಲೈಓವರ್ಗಳ ಪಂಕ್ತಿ ಹೊಡಿತಾ ಇರೋದ್ರ ಬಗ್ಗೆ, ಅವ್ರು ಕಟ್ಟೋ ಬೀಜ ಬಿದ್ದೋಗಿರೋದ್ರ ಬಗ್ಗೆ ಯಾಕೆ ಮಾತಾಡ್ಬಾರ್ದು? ಅವ್ ಶೇಮ್ ದರ್ಶನ್. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅಲ್ಲ, ಗಬ್ಬು ಹೊಲಸು ಹೇಸ್ಗೆ ನಿಮ್ಮ ಮನೆ ಮುಂದೆ ಬಿದ್ದಿದೆ, ಅದನ್ನ ಕ್ಲೀನ್ ಮಾಡ್ಕೊಳ್ಳಿ ಅಂತಂದ್ರೆ ನಾ ಕ್ಲೀನ್ ಮಾಡ್ಕೊಳ್ಳಲ್ಲಪ್ಪ, ಅವ್ರ ಮನೆ ಹೇಸ್ಗೆ ನಂಬರ್ 2 ಡ್ರಗ್ಸ್. ಮಹಾರಾಷ್ಟ್ರ ಪೊಲೀಸರು ಬಂದು ನಮ್ಮ ದಾಂಡೇಲಿಯಲ್ಲಿ ಒಬ್ಬರನ್ನ ಅರೆಸ್ಟ್ ಮಾಡಿದ್ರು. ನನ್ಗೆ ಶಾಕ್ ಕೇಳ್ರಿ ಸರ್, ಅಲ್ಲ ಅಷ್ಟು ದೂರ ಯಾಕೆ ಹೋಗ್ತಿರ್ರಿ ಸರ್? ನಮ್ ದಾಂಡೇಲಿ ಸರಿಯಾಗಿ ರಸ್ತೆ ಇಲ್ರಿ ಸರ್, ನಮ್ಗೆ ಡ್ರಗ್ಸ್ ಸಿಗುತ್ತೆ ಸರ್, ಸರಿಯಾಗಿ ರಸ್ತೆ ಒಂದು ಸರ್ಕಾರದ ಮೇಲೆ ಈ ರೀತಿ ನಮ್ಮ ರಾಜ್ಯ ಪೊಲೀಸರು ಕೆಲಸ ಮಾಡ್ತಿದ್ದಾರೆ. ನಮ್ ಭಾಗದ ವಿಚಾರದಲ್ಲಿ ಮಾತ್ರ ತಲೆ ಹಾಕ್ಬೇಡಿ. ನಂಗೆ ಮತ್ತೆ ನನಗೆ ಬಹಳ ನಂಗೆ ಟೆನ್ಷನ್ ಆಗುತ್ತೆ. ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇಲ್ಲ. ಒಂದ್ ನಿಮಿಷ ನಮ್ಮ ದಾಂಡೇಲಿಯಲ್ಲಿ ಸರಿಯಾದ ರಸ್ತೆಗಳಿಲ್ಲ, ಸರಿಯಾದ ಆಸ್ಪತ್ರೆಗಳಿಲ್ಲ. ಮೊನ್ನೆ ಒಬ್ಬ ಬಾಣ್ತಿ ಹೆಣ್ಮಗಳು ಸತ್ತು ಹೋದ್ಲು, ಅಲ್ಲ ಗರ್ಭಿಣಿ ಹೆಣ್ಮಗಳು. ಡಿಲಿವರಿ ಟೈಮಲ್ಲಿ ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಸಿಕ್ಕಿಲ್ಲ ಅಂತ ಸತ್ತೋದ್ಲು. ಕಾರಣ ರಸ್ತೆ ಸರಿ ಇಲ್ಲ, ತಾಲೂಕಲ್ಲಿ ಒಂದು ಸರಿಯಾದಂತ ಆಸ್ಪತ್ರೆ ಇಲ್ಲ. ಒಂದ್ ನಿಮಿಷ ಸಂಸದರು ಸರಿ ಆಯ್ಕೆ ಮಾಡಿದ್ದೀರಿ. ನಾಚಿಕೆ ಕೇಂದ್ರ ಮಂತ್ರಿಗಳಿದ್ದಾರೆ. ಎಷ್ಟು ವರ್ಷದಿಂದ ನೀವೊಂದ್ ಸ್ವಲ್ಪ ಟೋನ್ ಡೌನ್ ಮಾಡಿ. ನಾನು ಮಾತಾಡ್ತೀನಿ. ನಾನು ಹೇಳ್ತಾ ಇದ್ದೀನಿ, ನಮ್ ಭಾಗದಲ್ಲಿ ಆಸ್ಪತ್ರೆಗಳಿಲ್ಲ, ನಮ್ ಭಾಗದಲ್ಲಿ ಸರಿಯಾದ ರಸ್ತೆಗಳಿಲ್ಲ. ಒಬ್ಬ ರಾಜಕಾರಣಿ 40 ವರ್ಷದಿಂದ ಗೂಟ ಹೊಡ್ಕೊಂಡು ಕೂತಿದ್ದಾರೆ. ಆ ಸರಿಯಾದಂತಹ ಸೌಕರ್ಯಗಳನ್ನ ಕೊಡಕ್ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ನಾನ್ ಕೇಳ್ತಾ ಇದ್ರೆ ಸಂಸದರನ್ನ ಕೇಳ್ರಿ ಅಂದ್ರೆ ರಾಜೀನಾಮೆ ಕೊಡ್ರಿ. ಮೋದಿ ಆಡಳಿತ ನಡೆಸ್ತಾರೆ. ಈ ರೀತಿ ಒಬ್ಬರನ್ನ ಟಾರ್ಗೆಟ್ ಮಾಡಿಕೊಂಡು ಒಬ್ಬರು MLA ಟಾರ್ಗೆಟ್ ಮಾಡೋದು, ಈ ದೇಶದ ಪ್ರಧಾನಿ ಪ್ರಶ್ನೆ ಮಾಡಿ, ವಿತ್ತ ಸಚಿವರನ್ನ ಪ್ರಶ್ನೆ ಮಾಡಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಶ್ನೆ ಮಾಡಿ. ನಿಮ್ಮ ಆಗ್ತಾರಲ್ಲ ಪ್ರಹ್ಲಾದ್ ಜೋಶಿ 11 ವರ್ಷದಿಂದ ಅವರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರನ್ನೇ ಕೇಳ್ತೀವಿ. ಸಂಸದರು ನಮ್ಗವರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರನ್ನೇ ಕೇಳ್ತೀವಿ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಪ್ರತಿಯೊಬ್ಬ MLA ಮನೆಗೆ ಹೋಗ್ಬೇಕು, ಯಾರೇ ಇರಬಾರ್ದು. ನಿಮ್ಮನ್ನ ನಾವು ಕೇಳಲ್ಲ, ನಾವು ಮೋದಿ ಸರ್ಕಾರನೇ ಕೇಳ್ತೀವಿ, ನಾವು ಸಂಸದರನ್ನೇ ಕೇಳ್ತೀವಿ. ಆದ್ರೆ ನೀವು MLAಗಳು ಯಾರು ಆ ಕ್ಷೇತ್ರಗಳಲ್ಲಿ ಇರಬಾರ್ದು. ಡ್ರಗ್ಸ್ ಅನ್ನುವಂಥದ್ದು ಇವತ್ತು ನಮಗೆ ಕಣ್ಣು ಕಾಣದೇ ಇರ್ಬೋದು, ನಾಳೆ ನಮ್ಮ ಮಕ್ಕಳು ಮನೆ ಬಾಗಿಲಿಗೆ ಬರುತ್ತೆ, ನಾಳೆ ನಮ್ಮ ಮನೆ ಮಕ್ಕಳು ಬಾಗಿಲಿಗೆ ಬರುತ್ತೆ. ಇವತ್ತು ಈ ರಾಜ್ಯದಲ್ಲಿ BJP ಆಡಳಿತ ಮಾಡ್ತಾ ಇದ್ರು, ಇದೇ ಪ್ರಶ್ನೆನ ಕೇಳ್ತಾ ಇದ್ವಿ. JDS ಆಡಳಿತ ಮಾಡ್ತಾ ಇದ್ರು, ಇದೇ ಪ್ರಶ್ನೆನ ಕೇಳ್ತಾ ಇದ್ವಿ. ಎಲ್ಲೇ ರೇಪ್ ನಡೀಲಿ, ಎಲ್ಲೇ ಕೊಲೆ ನಡೀಲಿ, ಒಬ್ಬ ಕೊಲೆ ಮಾಡ್ತಾನೆ ಸ್ವಂತ ಸ್ನೇಹಿತನನ್ನ ಕೊಲೆ ಮಾಡಿ ಮರುದಿನ ಅವನಿಗೆ ಎಚ್ಚರ ಆಗುತ್ತೆ. ಗಾಂಜಾ ಮತ್ತಲ್ಲಿ ಕೊಲೆ ಮಾಡಿಬಿಟ್ಟ, ಅಯ್ಯೋ ನನ್ನ ಫ್ರೆಂಡ್ನ ನಾನೇ ಕೊಲೆ ಮಾಡಿಬಿಟ್ನಲ್ಲ ಅಂತ ವಿಲ್ಲ ಒದ್ದಾಡ್ತಾನೆ ಹಾಸನದಲ್ಲಿ. ಸೊ ಇಂತಹ ಪರಿಸ್ಥಿತಿ ಇದೆ. ನಾಳೆ ನಮ್ಮ ಮಕ್ಕಳು ಕೂಡ ಇದಕ್ಕೆ ಬಲಿಯಾಗಬಹುದು. ನನಗೆ ಎಲ್ಲಿ ಮೈಯೆಲ್ಲ ಬೆಂಕಿ ಆಗ್ತಾ ಇದೆ ಅಂದರೆ, ನಮ್ಮ ಪೊಲೀಸರು ಬಿಟ್ಟು ಬೇರೆ ರಾಜ್ಯದ ಪೊಲೀಸರು ಬಂದು ನಮ್ಮ ಡ್ರಗ್ಸ್ ರ್ಯಾಕೆಟನ್ನು ಭೇದಿಸ್ತಾರೆ ಅಂತಂದರೆ ನಾವೇನು ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ನಮ್ಗೆ ಆತ್ಮಸಾಕ್ಷಿ ಬೇಡವಾ? ಈಗ ಇವತ್ತಿನ ಚರ್ಚಾ ವಿಷಯವಾಗಿ ಸಿದ್ದರಾಮಯ್ಯನವರ ಸಾಧನೆಯನ್ನು
ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಹೇಳ್ಕೊಳ್ಳೋಂಥದ್ದು ಯಾವುದೋ ಬೆರಳೆಣಿಕೆ ಅಷ್ಟಿಲ್ಲ. ಆದರೆ ಏನು ಈ ಸರ್ಕಾರ ಬರಲಿಕ್ಕೆ ಬಿ ಜೆ ಪಿಯ ದುರಾಡಳಿತ ಮತ್ತು ಬಿ ಜೆ ಪಿಯ ಇದಕ್ಕೆ ಮುಂಚೆ ಆಡಳಿತ ಮಾಡಿದ ಭ್ರಷ್ಟಾಚಾರದಿಂದ ಈ ಸರ್ಕಾರ ಆಯ್ಕೆ ನಮಗೆ ಅನಿವಾರ್ಯ ಆಗಿತ್ತು ಹೊರತು ಕಾಂಗ್ರೆಸ್ನ ಪ್ರೀತಿಯಿಂದ ಅಂತೂ ಆಯ್ಕೆ ಮಾಡಲಿಲ್ಲ. ಆದರೆ ಅದನ್ನು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸರಿಯಾದ ರೀತಿಯಲ್ಲಿ ಮುಂದುವರಿಸ್ತಾ ಇಲ್ಲ. ಆಲ್ರೈಟ್, ಈ ಕಡೆ ಗೌರ್ಮೆಂಟ್ ಸ್ಕೂಲ್ಸ್ ಏನಿದೆ ಅದು ತುಂಬ ಕಮ್ಮಿ ಇದೆ. ಮತ್ತು ಎಜುಕೇಷನ್ ಕ್ವಾಲಿಟಿ ಅವರು ಮೋಹನ್ ಅವರು ಹೇಳ್ತಾಯಿದ್ರು, ವಿಶ್ವ ಅವರು ಹೇಳ್ತಾಯಿದ್ರು ಕ್ವಾಲಿಟಿ ಓವರ್ ಕ್ವಾಂಟಿಟಿ ಅಂತ ಹೇಳಿ. ಆ ಥರ ಟೀಚರ್ಸ್ನ ತಗೊತಾರೆ ಮತ್ತು ಸರ್ವೆಗೆ ಅಂತ ಹಾಕ್ತಾರೆ. ಟೀಚರ್ಸ್ ಸರ್ವೆ ಮಾಡಬೇಕಾ ಅಥವಾ ಮಕ್ಳಿಗೆ ಪಾಠ ಮಾಡಬೇಕಾ, ಈ ಥರದ್ದೆಲ್ಲ ಸ್ವಲ್ಪ ಗಮನಕ್ಕೆ ತಗೋಬೇಕು. 1.5 ವರ್ಷದಲ್ಲಿ 10 ಮೆಟರ್ನಿಟಿ ಸೆಂಟರ್ಗಳು ನಮ್ಮ ಬೆಂಗಳೂರಿನಲ್ಲಿ ಕ್ಲೋಸ್ ಆಗಿದೆ. ಹೇಳಿ, ಯಾಕೆ? ಅದು ಸಾಮಾಜಿಕವಾಗಿ ಸಿಗುವಂತ ಸವಲತ್ತಲ್ವಾ? ಯಾಕೆ ಬಂದ್ ಮಾಡಿದ್ದೀರಿ ಸಿದ್ದರಾಮಯ್ಯನವರೇ? ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಿಜವಾಗ್ಲೂ ನಿಮ್ಮ ಸಾಧನೆ ಶಾಶ್ವತವಾಗಿ ಉಳಿಬೇಕು ಅಂದ್ರೆ ಹೆಚ್ಚಿನ ನೀವು ಹೇಳ್ತೀರಿ ಅನ್ನರಾಮಯ್ಯ ಅಂತ. ಅನ್ನರಾಮಯ್ಯದ್ದು ಅದ್ರ ದೊಡ್ಡಿದೆ. ನಮಸ್ಕಾರ, ಸಂಚಾರಿ ಸತೀಶ್ ಅಂತ ಮಾತಾಡೋದು, ಆಟೋ ಡ್ರೈವರು. ನಮ್ಮ ಈ 3 ಪಕ್ಷಗಳಿಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಸರಿಸುಮಾರು ಒಂದು 10-15 ಲಕ್ಷ ಜನ ನಮ್ಮ ಚಾಲಕರ ಸಮುದಾಯ ಇದೆ. ಯಾವುದೇ ಒಂದು ಸರ್ಕಾರ ಬಂದರೂ ಕೂಡ ನಮ್ಮ ಚಾಲಕರ ಸಮುದಾಯಕ್ಕೆ ಒಂದು ವಸತಿ ಆಗಿರ್ಬೋದು, ಆ ಕುಟುಂಬಕ್ಕೆ ನಿರ್ವಹಣೆ ಮಾಡೋಕ್ಕೆ ಆರ್ಥಿಕವಾಗಿ ಏನೋ ಒಂದು ಸಹಾಯ ಆಗಿರ್ಬೋದು, ಏನು ಕೊಟ್ಟಿದ್ದಾರೆ ಅನ್ನೋದು ನನ್ನ ಒಂದು ಪ್ರಶ್ನೆ. ನಾನು ಸುನಿಲ್ ನಾಯ್ಡು ಅಂತ. ಸರ್, ನನ್ನ ಪ್ರಶ್ನೆ ಕಾಂಗ್ರೆಸ್ ಪಕ್ಷದವರಿಗೆ. ಸರ್, ದೇವರಾಜ್ ಅರಸು ಅವರು ಆದಮೇಲೆ ನಮ್ಮ ಕರ್ನಾಟಕಕ್ಕೆ ಒಳಿತು ಮಾಡಿದ್ದು ಒಬ್ಬರು ಮಹಾನ್ CM ಅಂದರೆ ನಿಮಗೆ ಯಾರು ಜ್ಞಾಪಕ ಬರ್ತಾರೆ ಸರ್? ಯಾರು ಇಲ್ಲ ಮೇಡಮ್. SM ಕೃಷ್ಣ ಅವರು ಬಂದೇ ಬರ್ತಾರೆ. ನಮ್ಮ ಈಗ ಚೀಫ್ ಮಿನಿಸ್ಟರ್ ಆಗಿರೋರು ಸಿದ್ದರಾಮಯ್ಯ ಅವರು ಅವರಿಂದ ಪ್ರೇರಣೆ ತಗೊಂಡು ನಮ್ಮ ಕರ್ನಾಟಕನ ಇನ್ನೂ ಎಲ್ಲಿಗೋ ತಗೊಂಡು ಹೋಗ್ಬೋದಿತ್ತು. ಅದನ್ನ ಬಿಟ್ಟು ಈ ಗ್ಯಾರಂಟಿಗಳು ಕೊಟ್ಟು ಏನ್ ಮೇಡಮ್ ಏನ್ GBI ಮೇಡಮ್? GBI ಇನ್ನೂ ಹಾಳು ಮಾಡಿದ್ದಾರೆ ಮೇಡಮ್. ದರ್ಶನ್ ಸರ್, ನೀವು ಒಂದು SM ಕೃಷ್ಣ ಅವ್ರನ್ನ ನೆನೆಸ್ಕೊಂಡ್ರಿ, ಅವತ್ತು ಬೆಂಗಳೂರು ಯಾವ ರೀತಿ ಕಟ್ಟಿದ್ರು ಅಂತ. ಮತ್ತೆ ನಿಮಗೆ ಯಾರು ಯಾವ್ಯಾವ ಮುಖ್ಯಮಂತ್ರಿಗಳು, ನಾನು ಅವಾಗಲೇ ಹೇಳಿದೆ, ರೆಸ್ಪೆಕ್ಟ್ ಆಫ್ ಎನಿ ಪಾರ್ಟಿ, ಯಾವುದೇ ಮುಖ್ಯಮಂತ್ರಿಗಳು ತಮ್ಮದೇ ಆದಂತ ಹೆಜ್ಜೆ ಗುರುತನ್ನ ಈ ನಾಡಿಗೆ ಕೊಟ್ಟಿದ್ದಾರೆ, ಅವರ ಕೊಡುಗೆ ಇದೆ. ಮತ್ತೆ ಇನ್ನೊಂದು ಮೇಡಮ್, ಮೊದಲು JDS ವಕ್ತಾರರು ಮಾತಾಡ್ತಾ ಆವಾಗಿಂದ ಒಂದು ಮಾತು ಹೇಳಿ, ದೇವೇಗೌಡರು ಯಾರು ಸಿದ್ದರಾಮಯ್ಯನವರ ಗುರುಗಳು ಅಂತ ಹೇಳ್ಬಿಟ್ಟು. ಖಂಡಿತ ಅಲ್ಲ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಸಿದ್ದರಾಮಯ್ಯನವರ ಗುರುಗಳು. ದರ್ಶನ್ ಸುಮ್ಮನೆ ಇರ್ರಿ, ಸಿದ್ದರಾಮಯ್ಯನವರು ರಾಜಕೀಯವಾಗಿ ನಿವೃತ್ತಿಯಾಗಿರ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಪಾಟೀಲ್ ಆಗಿರ್ಬೋದು, ರಾಮಕೃಷ್ಣ ಹೆಗಡೆ ಅವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು. ನನ್ನ ವಕ್ತಾರಿಕೆ ಬಗ್ಗೆ ಮಾತಾಡಕ್ಕೆ ಯಾವ ಯೋಗ್ಯತೆ ಇಲ್ಲ ಮಿಸ್ಟರ್. ನೀವು ಯಾವ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ವಕ್ತಾರ ಅಂತ ಗೊತ್ತಿಲ್ಲ. ಶಕ್ತಿ ಇಲ್ಲ. ಯಾವ ಶಕ್ತಿ ಇದೆ? ನನ್ನ ವಕ್ತಾರಿಕೆ, ನನ್ನ ಸ್ಥಾನ ಬಗ್ಗೆ ಮೌಲ್ಯಮಾಪನ ಮಾತಾಡಲಿಕ್ಕೆ ಈತ ಯಾರು ಅಲ್ಲ. ದರ್ಶನ್ ಪ್ಲೀಸ್, ಒಂದ್ ನಿಮಿಷ ತಡ್ರಿ, ಕೇಳಿಸ್ಕೊಳ್ಳಿ. ನೋ ಪರ್ಸನಲ್ ಟಾಕ್ಸ್, ಇದನ್ನ ಬಿಟ್ಬಿಡಿ. ಆಮೇಲೆ ದೇವೇಗೌಡರ ಶಿಷ್ಯ ಸಿದ್ದರಾಮಯ್ಯ ಹೌದಾ ಅಲ್ವಾ ಅಂತ ಮಾತಾಡಕ್ಕೆ ನಿಮ್ಗೆ ಯಾರಿಗೂ ಅದ್ರ ಬಗ್ಗೆ ಯೋಗ್ಯತೆ ಇಲ್ಲ. ಬಿಕಾಸ್ ನಾವೆಲ್ಲರೂ ತುಂಬಾ ಚಿಕ್ಕವರು. ಒಂದ್ ನಿಮಿಷ, ನಾವು ತುಂಬಾ ಚಿಕ್ಕವರು. ಅವರವರ ಕಾಲಘಟ್ಟದಲ್ಲಿ ಅವರವರ ಸ್ನೇಹ ಸಂಬಂಧ, ಇರುಸು ಮುರುಸು, ಅದಕ್ಕೆಲ್ಲ ನಾವು ಸಾಕ್ಷಿಗಳಲ್ಲ. ಹಾಗಾಗಿ ನಾವು ಅವರ ಸ್ನೇಹದ ಬಗ್ಗೆ, ಅವರ ಇರುಸು ಮುರುಸಿನ ಬಗ್ಗೆ ನಾವು ಇಲ್ಲಿತ್ಕೊಂಡು ಮಾತಾಡೋದಕ್ಕೆ ತುಂಬಾ ಅಲ್ಪ.